ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮನುಷ್ಯನಲ್ಲಿ ಪಂಚೇಂದ್ರಿಯಗಳಿವೆ: ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಕಣ್ಣು ಕಾಣದೇ ಹೋಯಿತು ಅಂದರೆ ಬದುಕನ್ನು ನಡೆಸೋದು ಬಹಳ ಕಷ್ಟ. ಕಿವಿ ಕೇಳದೇ ಇದ್ದರೆ ಇನ್ನೂ ಕಷ್ಟ. ಯಾಕೆ ಅಂತ ಪ್ರಶ್ನೆ ಕೇಳೋದಾದರೆ, ಮಗು ಚೆನ್ನಾಗಿ ಕೇಳಿದ್ರೆ ಮಾತ್ರ ಮಾತನ್ನು ಕಲಿಬಲ್ಲದು. ಆ ಮಗುವಿನ ಕಿವಿಗೆ ಯಾವುದೇ ಶಬ್ದ ಬೀಳಲಿಲ್ಲ ಅಂದರೆ ಅದಕ್ಕೆ ಮಾತನಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಕಿವುಡರು, ಮೂಗರು ಈ ಎರಡೂ ಲಕ್ಷಣಗಳು ಒಟ್ಟಿಗೆ ಇರುತ್ತೆ. ಕಿವುಡುತನ ಮತ್ತು ಮೂಕತನ ಒಟ್ಟಿಗೆ ಇರೋ ಸಾಧ್ಯತೆ ಹೆಚ್ಚು. ಇಷ್ಟು ದಿವಸಗಳವರೆಗೆ ಅಂತಹ ಪರಿಣಾಮಕಾರಿಯಾದ ಚಿಕಿತ್ಸೆ ಇಲ್ಲದ ಕಾರಣ ಹಾಗೇ ಇವರ ಬದುಕು ನಡೀತಾ ಇತ್ತು. ಆದರೆ ಈಗ ಹಾಗೆ ಆಗಬೇಕಾಗಿಲ್ಲ. ಕಾಕ್ಲಿಯರ್ ಇಂಪ್ಲ್ಯಾಂಟ್ ಅಂತಕ್ಕಂಥ ಒಂದು ಪುಟ್ಟ ಶಸ್ತ್ರಚಿಕಿತ್ಸೆ ಇವತ್ತು ದೊರೀತಾ ಇದೆ. ಈ ಶಸ್ತ್ರಚಿಕಿತ್ಸೆಯನ್ನು ಮಗುವಿಗೆ ಮಾಡಿಸಿದ್ರೆ ಆ ಮಗುವಿನ ಕಿವಿ ಚೆನ್ನಾಗಿ ಕೇಳುತ್ತೆ, ಮಗುವಿಗೆ ಜೊತೆಗೆ ಮಾತು ಬರುತ್ತೆ. ವೈಯಕ್ತಿಕವಾಗಿ ನಾನು ಒಂದು ಮಗುವನ್ನು ಅದು ಚಿಕ್ಕದಾಗಿರೋವಾಗಲೇ ಅದಕ್ಕೆ ಕಿವುಡುತನ ಇದೆ ಅಂತ ಗೊತ್ತಾಗಿ ತಜ್ಞರ ಬಳಿ ಕರ್ಕೊಂಡು ಹೋದಾಗ ಅವರು ಪರೀಕ್ಷೆ ಮಾಡಿ, ಹೌದು ಕಿವುಡುತನ ಹುಟ್ಟಿನಿಂದ ಬಂದಿದೆ, ಈ ಮಗುವಿಗೆ ಕಿವಿ ಕೇಳಲ್ಲ, ಶಸ್ತ್ರಚಿಕಿತ್ಸೆ ಮಾಡಬಹುದಾ ನೋಡೋಣ ಅಂತ ಹೇಳಿ ಎಲ್ಲ ಪರೀಕ್ಷೆಗಳನ್ನು ಮಾಡಿದ ಮೇಲೆ ಹೌದು ಈ ಮಗುವಿಗೆ ಶಸ್ತ್ರಚಿಕಿತ್ಸೆ ಮಾಡಿದರೆ ಕಿವಿ ಕೇಳುತ್ತೆ, ಮಾತೂ ಬರುತ್ತೆ ಅಂತ ಗೊತ್ತಾದಾಗ ಸುಮಾರು 15 ಲಕ್ಷ ರೂಪಾಯಿಗಳ ಖರ್ಚಲ್ಲಿ ಆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದ್ವಿ. ಈಗ ಆ ಮಗು ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದು ಪರಿಪೂರ್ಣ ಬದುಕನ್ನು ನಡೆಸ್ತಾ ಇದ್ದಾಳೆ. ಈಗ 15 ಲಕ್ಷ ಬೇಕಾಗಲ್ಲ. 6 ಲಕ್ಷದಿಂದ 12-13 ಲಕ್ಷದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಬಹುದು. ಜೊತೆಗೆ ಭಾರತ ಸರ್ಕಾರವೂ ಸಹ ಇಂತಹ ಗಂಭೀರವಾದ ಶಸ್ತ್ರಚಿಕಿತ್ಸೆ ಏನಿದೆ ಅದನ್ನು ನಡೆಸೋದಕ್ಕೆ ಒಂದಷ್ಟು ಹಣದ ಸಹಾಯವನ್ನು ಸರ್ಕಾರ ಮಾಡುತ್ತೆ. ಹಾಗೆ ಸಂಘ ಸಂಸ್ಥೆಗಳು ಸಹಾಯವನ್ನು ಮಾಡುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಕಾಕ್ಲಿಯರ್ ಇಂಪ್ಲ್ಯಾಂಟನ್ನು ಹೇಗೆ ಅಳವಡಿಸೋದಕ್ಕೆ ಮೊದಲು, ಅಳವಡಿಸುವಾಗ, ನಂತರ ಯಾವ ರೀತಿ ಮಗುವಿನ ಯೋಗಕ್ಷೇಮವನ್ನು ನೋಡ್ಕೋಬೇಕು ಎನ್ನುವ ಈ ಒಂದು ಪುಟ್ಟ ಪುಸ್ತಕವನ್ನು ಡಾಕ್ಟರ್ ಶಾಂತಾ ರಾಧಾಕೃಷ್ಣ ಅವರು ಬರೆದಿದ್ದಾರೆ. ಶಾಂತಾ ರಾಧಾಕೃಷ್ಣ ಅವರು ಸುಮಾರು 45 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ. ಅವರು ವಾಕ್ಶ್ರವಣ ತಜ್ಞೆ. ಅವರು ನಮ್ಮ ದೇಶದಲ್ಲಿ ಹಾಗೂ ನಮ್ಮ ದೇಶದ ಹೊರಗಡೆ ಅನೇಕ ವಿದೇಶಗಳಲ್ಲಿ ಅವರು ತರಬೇತಿಯನ್ನು ಪಡೆದು ನಮ್ಮ ದೇಶಕ್ಕೆ ಬಂದು ಬೆಂಗಳೂರಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಬಗ್ಗೆ ಜಾಗೃತಿ ಉಂಟು ಮಾಡೋದಕ್ಕೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಈ ಪುಟ್ಟದಾದರೂ ಸೊಗಸಾದ ಕೃತಿಯನ್ನು ಅವರು ರಚನೆ ಮಾಡಿ ಎಲ್ಲರಿಗೂ ಉಚಿತವಾಗಿ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪುಸ್ತಕವನ್ನು ನಾವು ಓದಿ ಅರಿವನ್ನು ಗಳಿಸ್ತು ಅಂದರೆ 4 ಜನಕ್ಕೆ ಸಹಾಯ ಮಾಡಬಹುದು. ಡಾಕ್ಟರ್ ಶಾಂತಾ ರಾಧಾಕೃಷ್ಣ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ: ನನ್ನ ಹೆಸರು ಪಿ ಶಂಕರಪ್ಪ ಬಳ್ಳೆಕಟ್ಟೆ ಅಂತ. ನಾನು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು ಬಳ್ಳೆಕಟ್ಟೆಯಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಓದುವುದು, ಬರೆಯುವುದು. ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಸಾಹಿತ್ಯ ಪರಿಷತ್ತನ್ನು ಕೂಡಿಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಶಂಕರಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ: ನಮಸ್ಕಾರ, ನನ್ನ ಹೆಸರು ನಿತಿನ್ ಮೆಣಸಿನಕಾಯಿ ಅಂತ. ನಾನು ಬೆಳಗಾವಿಯಿಂದ ಬಂದಿರೋದು. ನಾನು ವೃತ್ತಿಯಿಂದ ಶಿಕ್ಷಕ ಹಾಗೂ ಅತಿಥಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಪರಿಸರ ಸಂರಕ್ಷಣೆ ಮಾಡುವುದು ಹಾಗೂ ಕನ್ನಡ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು, ಜೊತೆಗೆ ಕ್ರಿಕೆಟ್ ನೋಡುವುದು ಹಾಗೂ ಆಟ ಆಡುವುದು. ನಿತಿನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ: ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಬೆಂಗಳೂರಿನ ಚಂದ್ರಾಲಯಟ್ನಿಂದ ಬಂದಿದ್ದೇನೆ. ನಾನು ಓನ್ ಬಿಸ್ನೆಸ್ ಮಾಡ್ತಾಯಿದ್ದೇನೆ. ನನ್ನ ಹವ್ಯಾಸಗಳು ಚೆಸ್ ಆಡುವುದು ಮತ್ತು ದಿನಪತ್ರಿಕೆಗಳನ್ನ ಓದುವುದು. ಮಂಜುನಾಥ್ ಅವರಿಗೆ
ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಶಹನಾಯಿ ಮೊಳಗುವಾಗ ಕಾದಂಬರಿ. ಮೂಲ ಮಲಯಾಳಿ ಭಾಷೆಯಲ್ಲಿ ಪ್ರೇಮರಾಜ್ ಕೆ ಅವರು ಬರೆದಿದ್ದಾರೆ. ಕನ್ನಡಕ್ಕೆ ಅನುವಾದ ಮಾಡಿದವರು ಕೆ ಪ್ರಭಾಕರನ್ ಅವರು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಶಿಶು ಅಸ್ಥಿ ಮಜ್ಜಾ ಕಸಿ ಕೇಂದ್ರವು ಮೇ 23, 2026 ಕರ್ನಾಟಕದಲ್ಲಿ ಆರಂಭವಾಯಿತು. ಎಲ್ಲಿ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಬೆಂಗಳೂರು, ಮಣಿಪಾಲ, ಮೈಸೂರು, ಬೆಳಗಾವಿ. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ನಿತಿನ್, ಆನಂತರ ಮಂಜುನಾಥ್. ಬೆಳಗಾವಿ. ಆಯ್ಕೆ 4. ಹೌದಾ? ಹಾಂ ಸರ್. ಹೇಳಿ ಮಂಜುನಾಥ್. ಬೆಂಗಳೂರು. ಬೆಂಗಳೂರು ಆಯ್ಕೆ 1. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮಣಿಪಾಲ ಆಯಿತು. ಮಣಿಪಾಲದಲ್ಲಿ ಶಿಶು ಅಸ್ಥಿಮಜ್ಜಾ ಕಸಿ ಕೇಂದ್ರ ಆರಂಭವಾಗಿದೆ. ನಾವೆಲ್ಲ ಸಂತೋಷ ಪಡುವಂಥ ವಿಚಾರ. ರಕ್ತದ ಕ್ಯಾನ್ಸರ್ ಮುಂತಾದ ವಿಶೇಷ ಅನಾರೋಗ್ಯಗಳಲ್ಲಿ ಅಸ್ಥಿಮಜ್ಜೆಯನ್ನು ಬದಲಾಯಿಸಿದರೆ, ಕಸಿ ಮಾಡ್ತು ಅಂದರೆ ಆ ಮಗುವಿಗೆ ಹೊಸ ಬದುಕು ಬರುವ ಸಾಧ್ಯತೆ ಇರುತ್ತೆ. ಆದರೆ ಈ ಚಿಕಿತ್ಸೆಯನ್ನು ಕೊಡಬೇಕು ಅಂದರೆ ವಿಶೇಷವಾದ ಸೌಲಭ್ಯಗಳು ಬೇಕು. ಅಂತಹ ಸೌಲಭ್ಯಗಳು ಬಹಳ ಕಡಿಮೆ. ನಮ್ಮ ರಾಜ್ಯದಲ್ಲಿ ಮೊದಲ ಬಾರಿಗೆ ಈ ಸೌಲಭ್ಯ ಆರಂಭ ಆಗಿರೋದು ಬಹಳ ಸಂತೋಷಕರ ವಿಚಾರ. ಚೆಲ್ಲಾರಾಮ್ ಫೌಂಡೇಶನ್ ಅವರು ಹಣ ಸಹಾಯ ಮಾಡಿರೋದ್ರಿಂದ 10 ಹಾಸಿಗೆಗಳು ಇರುವಂಥ ಸಂಪೂರ್ಣ ಉಚಿತವಾದ ಈ ಒಂದು ಸೌಲಭ್ಯ ಮಣಿಪಾಲದಲ್ಲಿ ಆರಂಭವಾಗಿದೆ. ಜೊತೆಗೆ ಚಿಕ್ಕ ಮಗು ಅಲ್ವಾ, ಹಾಗಾಗಿ ಅಪ್ಪನೋ ಅಮ್ಮನೋ ಅಥವಾ ಇಬ್ಬರೂ ಮಗುವಿನ ಜೊತೆ ಇರಬೇಕಾಗುವಂಥ ಸಂದರ್ಭ ಬರುತ್ತೆ. ಹಾಗಾಗಿ ಹೆತ್ತವರು ಉಳ್ಕೊಳ್ಳಿಕ್ಕೂ ಸಹ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರಂತೆ ಮಣಿಪಾಲದಲ್ಲಿ. ಮುಂದಿನ ಪುಸ್ತಕ ಮುಸ್ಸಂಜೆಯ ಕಥೆಗಳು. ಉದಯ್ ಕುಮಾರ ಹಬ್ಬು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಮಾನವನ ಇತಿಹಾಸದಲ್ಲಿ ಯಾವುದನ್ನು ಶ್ವೇತ ಚಿನ್ನ, ವೈಟ್ ಗೋಲ್ಡ್ ಎಂದು ಕರೆಯಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಅನ್ನೋಷ್ಟರಲ್ಲಿ ಮಂಜುನಾಥ್ ಮತ್ತು ಶಂಕರಪ್ಪ ಬಜರ್ ಹೊತ್ತಿದ್ದಾರೆ. ಮಂಜುನಾಥ್. ಶಂಕರಪ್ಪ. ಆಯ್ಕೆಗಳು: ಉಪ್ಪು, ಸಕ್ಕರೆ, ಅಮೃತಶಿಲೆ, ಹತ್ತಿ. ಉತ್ತರವನ್ನು ನೋಡೋಣ. ಮೂರನೇವ್ರಿಗೆ ಅವಕಾಶ ಇಲ್ಲ. ಉತ್ತರವನ್ನು ನೋಡೋಣ. ಉಪ್ಪು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಯಾಕೆ ಇದನ್ನು ಶ್ವೇತ ಚಿನ್ನ ಅಂತ ಕರೀತಾ ಇದ್ದರು ಅಂದರೆ, ಉಪ್ಪನ್ನು ಏನಿದ್ರೂ ಸಮುದ್ರ ತೀರದಲ್ಲಿ ನಾವು ತಯಾರಿಸಬಹುದು. ಒಳಭಾಗದಲ್ಲಿ, ನಾಡಿನ ಒಳಭಾಗದಲ್ಲಿ ಇರೋವರಿಗೆ ಉಪ್ಪು ಹೇಗೆ ಸಿಗುತ್ತೆ? ಅದನ್ನು ಆಮದು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ತುಂಬ ದುಬಾರಿ, ತುಂಬ ಬೆಲೆ. ಆ ಹಿನ್ನೆಲೆಯಲ್ಲೇ ಉಪ್ಪಿನ ಋಣ, ಬಹಳ ದೊಡ್ಡದು ಉಪ್ಪಿನ ಋಣ ಅನ್ನೋ ಒಂದು ನುಡಿಗಟ್ಟು ಬರೋದಕ್ಕೂ ಕಾರಣ ಅಪರೂಪವಾಗಿರತಕ್ಕಂಥ ಈ ಉಪ್ಪು. ಆದರೆ ನಮ್ಮ ಮೈಸೂರು ಸಂಸ್ಥಾನದ ಇತಿಹಾಸವನ್ನು ನೋಡ್ತು ಅಂದರೆ, ಸಂಸ್ಥಾನದ ಕೆಲವು ಪ್ರದೇಶಗಳಲ್ಲಿ ಇರುವಂಥ ಮಣ್ಣು ಏನಿದೆ, ಆ ಮಣ್ಣಲ್ಲಿ ಉಪ್ಪಿನಂಶ ಹೆಚ್ಚಿಗಿತ್ತು. ಆ ಮಣ್ಣನ್ನು ಕರಗಿಸಿ ಅದರಲ್ಲಿರ್ತಕ್ಕಂಥ ಉಪ್ಪನ್ನು ತೆಗೆದು ಮಾರಾಟ ಮಾಡುವ ಒಂದು ವಿಶೇಷವಾದ ವೃತ್ತಿಯೂ ಇತ್ತು. ಉಪ್ಪಾರರು ಅಂತ ಕರೀತಾ ಇದ್ದರು. ಆ ಉಪ್ಪಾರರು ಎಲ್ಲೆಲ್ಲಿದ್ದರು, ಎಲ್ಲೆಲ್ಲಿ ಅವರು ಉಪ್ಪನ್ನು ತೆಗಿತಾ ಇದ್ದರು, ಉಪ್ಪನ್ನು ತೆಗೆದದಕ್ಕೆ ಏನು ಸುಂಕವನ್ನು ಅವರು ಮೈಸೂರು ಸಂಸ್ಥಾನಕ್ಕೆ ಕಟ್ಟಬೇಕಾಗಿತ್ತು, ಇವೆಲ್ಲ ಸೊಗಸಾದ ಮಾಹಿತಿಗಳು ಉಂಟು. ರುಚಿಯನ್ನು ಕೊಡುತ್ತೆ ಉಪ್ಪು. ಆಹಾರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಉಪ್ಪಿನಕಾಯಿ ಉದಾಹರಣೆ ಬಳಸ್ತೇವೆ ನಾವು. ವಾಣಿಜ್ಯ ವ್ಯವಹಾರ, ಹಣಕಾಸು ಸಾಕಷ್ಟು ಮಾಡ್ತಾ ಇದ್ದೇವೆ. ಟ್ಯಾಕ್ಸ್,
ಕರ ಹಾಕ್ತೇವೆ. ಉಪ್ಪಿನ ಸತ್ಯಾಗ್ರಹ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಮಹತ್ತರ ಸ್ಥಾನವನ್ನು ಪಡೆದಿದೆ. ಹಾಗೆಯೇ ಸಂಬಳವನ್ನು ಉಪ್ಪಿನ ರೂಪದಲ್ಲಿ ಕೊಡ್ತಾ ಇದ್ರಂತೆ. ಸ್ಯಾಲರಿ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ. ಆ ಸ್ಯಾಲರಿ ಅನ್ನೋ ಶಬ್ದ ಬಂದದ್ದೇ ಸಾಲ್ಟ್ ಅನ್ನೋ ಶಬ್ದದಿಂದ. ಹಾಗಾಗಿ ಈ ಉಪ್ಪಿನ ಮಹತ್ವ ಇದೆಯಲ್ಲ ಬಹಳ ದೊಡ್ಡದು. ಆ ಒಂದು ಹಿನ್ನೆಲೆಯಲ್ಲಿ ಇದನ್ನು ಶ್ವೇತ ಚಿನ್ನ ಅಂತ ಕರೀತಾ ಇದ್ದರು. ಬೆಳಗಾಗಿ ನಾನೆದ್ದು ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಬರೆದ 21 ನುಡಿದೀಪ ಅವರ ಬದುಕಿನಲ್ಲಿ ಪ್ರಭಾವವನ್ನು ಬೀರಿ ಅವರ ಬದುಕು ಬೆಳಗೋದಕ್ಕೆ ಕಾರಣವಾದಂಥ 21 ಮಹನೀಯರ ಬಗ್ಗೆ ಒಂದು ಆತ್ಮೀಯ ಬರಹವನ್ನು ಬರೆದಿದ್ದಾರೆ ಯಶಸ್ವಿ ಅವರು. ನಮ್ಮ ಪ್ರಶ್ನೆ, 1912ರಿಂದ 1948ರವರೆಗೆ ಯಾವುದು ಒಲಿಂಪಿಕ್ ಸ್ಪರ್ಧೆಗಳಲ್ಲಿ ಸ್ಥಾನವನ್ನು ಪಡೆದಿದ್ದು ನಂತರ ಆ ಸ್ಥಾನವನ್ನು ಕಳ್ಕೊಳ್ತು? ಅದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಅಡುಗೆ, ಕೃಷಿ, ಕಲೆ. ಮೊದಲಿಗೆ ಶಂಕರಪ್ಪ, ಅನಂತರ ನಿತಿನ್. ಕೃಷಿ ಸರ್. ಕೃಷಿ ಹೇಳಿ ನಿತಿನ್. ಕಲೆ. ಕಲೆ ಆಯ್ಕೆ 4. ಮ್ಯಾಜಿಕ್. ಉತ್ತರವನ್ನು ನೋಡೋಣ. ಕಲೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನಿತಿನ್ ಅವರಿಗೆ ಬೆಳಗಾಗಿ ನಾನೆಂದು ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಒಲಿಂಪಿಕ್ಸ್ ಅಂದರೆ ಅದು ಕ್ರೀಡೆ, ಸ್ಪೋರ್ಟ್ಸ್ ಅಲ್ವಾ? ಕಲೆಗೆ ಎಲ್ಲಿಂದ ಬಂತು ಸ್ಥಾನ ಅನ್ನೋ ಒಂದು ಪ್ರಶ್ನೆ ನಮಗೆ ಬರಬಹುದು. ಆದರೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳನ್ನು ಆರಂಭಿಸಿದಂಥ ಪಿಯರಿ ದ ಕ್ಯೂಬರ್ಟಿನ್ ಅನ್ನೋ ವ್ಯಕ್ತಿ ಒಂದು ಪೆಂಟಾಥ್ಲಾನ್ ಆಫ್ ಮ್ಯೂಸಸ್ ಅಂತ ಹೇಳಿ ವಿಶೇಷವಾದ ಒಂದು ಸ್ಪರ್ಧೆಯನ್ನು ನಡೆಸದಂತೆ. ಆ ಸ್ಪರ್ಧೆಯಲ್ಲಿ ವಾಸ್ತು, ಸಾಹಿತ್ಯ, ಸಂಗೀತ, ವರ್ಣಚಿತ್ರ ಮತ್ತು ಶಿಲ್ಪ ಈ ಕ್ಷೇತ್ರಗಳಲ್ಲಿ ಜಾಗತಿಕ ಮಟ್ಟದ ಸ್ಪರ್ಧೆ ನಡೀತಾ ಇತ್ತು. ಗೆದ್ದವರಿಗೆ ಬಹುಮಾನಗಳನ್ನು ಕೊಡ್ತಾ ಇದ್ರಂತೆ. 150 ಪದಕಗಳನ್ನು ವಿತರಿಸಿದ್ದಾರಂತೆ. ಈ 1912ರಿಂದ 1948ರವರೆಗೆ. ಆಮೇಲೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿ ಈ ಒಂದು ಕಲೆಯ ಸ್ಪರ್ಧೆಯನ್ನು ಒಲಿಂಪಿಕ್ಸಿಂದ ತೆಗೆದು ಹಾಕಿದ್ರು. ಇವತ್ತು ಬರೀ ಕ್ರೀಡೆಗಳು ಮಾತ್ರ ಉಳ್ಕೊಂಡಿದೆ. ಇವತ್ತು ಹಣಾಹಣಿ ಎನ್ನುವ ಪುಸ್ತಕವನ್ನು ಈಗ ಕೊಡ್ತಾ ಇದ್ದೇವೆ. ಮಡಿಲಿನಿಂದ ಮಣ್ಣಿನವರೆಗೆ ಈ ಹಣಕಾಸಿನ ಮಹತ್ವ ಏನು ಅಂತ ರಂಗಸ್ವಾಮಿ ಮೂಕನಹಳ್ಳಿ ಅವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಬಿಟ್ಟಕ್ಷರಗಳನ್ನು ತುಂಬಿ. ಹ, ಲಿ, ಲು, ಡ, ಲೆ. ಬಜರುತ್ತಿದ್ದಾರೆ ನಿತಿನ್, ನಂತರ ಶಂಕರಪ್ಪ. ನಿತಿನ್. ಹಗಲಿರುಳು ಮೂಡಲ ಮಳೆ. ಹಗಲಿರುಳು ಗೊತ್ತಾಯಿತು. ಮೂಡದ ಮಳೆ ಅಂತ. ಮೂಡಲ 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 ಮಳೆ. ಮೂಡಲ ಮಳೆ ಏನು ಹಾಗಂದ್ರೆ? ತೆಂಕನ ಬಡಗನ ದಿಕ್ಕುಗಳು ಹೇಳ್ತಿಲ್ಲ ಸರ್. ದಿಕ್ಕುಗಳು ಹಾಂ. ಅಂದರೆ ದಿಕ್ಕಲ್ಲಿ ಮಾತ್ರ ಮಳೆ ಬರುತ್ತೆ ಅಂತ. ಅಂದ್ರೆ ಹಾಗೆ ಮೂಡಣ ಅಂತ ಶಬ್ದ ಇದೆ, ಮೂಡಣ ಗೊತ್ತಿದೆ, ಕೇಳಿದ್ದೇನೆ. ಮೂಡಲ ಅಂತ ಕೇಳಿಲ್ಲ ನಾನು. ನೋಡೋಣ ಶಂಕರಪ್ಪ ಏನು ಉತ್ತರ ಕೊಡ್ತಾರೆ. ಹಗಲಿರುಳು ಮೂಡಣ ಮಳೆ, ಮೂಡದ ಮಳೆ. ಮೂಡದ ಮಳೆ ಅದೇ ಮಳೆ ಬರ್ತಾ ಇಲ್ಲ ಅಂತಲ್ಲ. ಹಾಂ, ಮೂಡದ ಮಳೆ. ಮಂಜುನಾಥ್. ಅದೇ ಅನಿಸುತ್ತೆ ಸರ್, ಹಗಲಿರುಳು ಮೂಡದ ಮಳೆ. ಅವ್ರು ಹೇಳಿದೆ ಸರಿ ಅನಿಸುತ್ತೆ. ಉತ್ತರವನ್ನು ನೋಡೋಣ. ಹಗಲಿರುಳು ಬಿಡದ ಮಳೆ, ಅದು ಮೂಡದ ಮಳೆ ಅನ್ನೋದು ಅದು ನಮ್ಮ ಕನ್ನಡ ಭಾಷಾ ಜಾಯಮಾನಕ್ಕೆ ಸರಿ ಹೊಂದಲ್ಲ. ಅದು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ದೀಪಾ ಹಿರೇಗುತ್ತಿ ಅವರು ಬರೆದ ಬ್ರ್ಯಾಂಡ್ ಬಿಲ್ಡರ್ಸ್, ಬಿತ್ತಿ ಬೆಳೆಸಿ ಬೆಳೆದವರು ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ, 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 74 ಕೂಡು 18, 65 ಕಳೆ 12, 12 ಗುಣಿಸು 18, 171 ಭಾಗಿಸು 9.
ಬಸರುತ್ತಿದ್ದಾರೆ ನಿತಿನ್. ಫಸ್ಟ್ ಒನ್ ಅಂತಿಮ ಉತ್ತರ ಅಂತಿಮ ಉತ್ತರ 2030. 2030. ಅಲ್ಲಪ್ಪ, ಗ್ರ್ಯಾಂಡ್ ಟೋಟಲ್ ಬೇಕು ನನಗೆ, ಅಂತಿಮ ಉತ್ತರ ಹೇಳಿ ಶಂಕರಪ್ಪ. ಶಂಕರಪ್ಪ ಅವರೇ, 1720. ಇಲ್ಲ, ಬಜರ್ ಹತ್ಬಿಟ್ಟು ಲೆಕ್ಕ ಮಾಡೋದು ತಪ್ಪಾಗುತ್ತೆ. ಉತ್ತರವನ್ನು ನೋಡ್ತಾ ಹೋಗೋಣ. 374. ಉತ್ತರವನ್ನು ನೋಡೋಣ. ಒಂದು ಉತ್ತರ 92, 53, 216, 19 ಎಲ್ಲವನ್ನು ಕೂಡಿದರೆ 380 ಬಂದಿದೆ. ಈ ಉತ್ತರ ತಾವ್ಯಾರೂ ಕೊಟ್ಟಿಲ್ಲ. ಬ್ರ್ಯಾಂಡ್ ಬಿಲ್ಡರ್ಸ್ ಎನ್ನುವ ಈ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದೆ ಕೊಡ್ತಾ ಇದ್ದೇವೆ 50-50. ಜೋಜಿವಲ್ಲಿ ಬರೆದಂಥ ಪುಸ್ತಕ. ಜೀವನಕ್ಕೆ ಸ್ವಲ್ಪ ಮಸ್ಕ, ಸ್ವಲ್ಪ ಚಸ್ಕ ಅಂತ ಹೇಳ್ತಾರೆ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಯ, ಮ, ಳ, ದ, ಕೆ, ದ, ನ, ಬ. ಯಾರು ಬಜರುತ್ತಿದ್ದು? ಮಂಜುನಾಥ್ ಬಜರುತ್ತಿದ್ದಾರೆ. ಉತ್ತರ ಮನದಾಳದ ಬಯಕೆಯ. ಮನದಾಳದ ಬಯಕೆ ಅಂತ ಹೇಳ್ತಾ ಇದ್ದಾರೆ. ಇನ್ಯಾರಾದರೂ ಉತ್ತರ ಕೊಡೋದಾದರೆ ಬಜರುತ್ತಿ ಉತ್ತರ ಕೊಡಿ. ನಿತಿನ್, ಸೇಮ್ ಆನ್ಸರ್. ಅದೇ ಉತ್ತರವಾ? ಮನದಾಳದ ಬಯಕೆ. ನೋಡೋಣ. ಮನದಾಳದ ಬಯಕೆ ಉತ್ತರ ಸರಿಯಾಗಿದೆ. ಮಂಜುನಾಥ್ ಅವರಿಗೆ 50-50 ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಕಾಡು ಕಾಡ್ತು ಎನ್ನುವ ಪುಸ್ತಕ. ರೇಖಾ ಹೆಗಡೆ ಬಾಳೇಸರ ಇದನ್ನು ಬರೆದಿದ್ದಾರೆ. ಈಗ ಪ್ರಶ್ನೆಯನ್ನು ಕೇಳಲಿದ್ದೇವೆ. ಪ್ರಶ್ನೆ ಬರ್ತಾ ಇದ್ದ ಹಾಗೆ ಉತ್ತರವನ್ನು ಕೊಟ್ಟರೆ 4 ಪುಸ್ತಕ. ಒಂದು ಸುಳುಹನ್ನು ತಗೊಂಡು ಉತ್ತರವನ್ನು ಕೊಟ್ಟರೆ 3 ಪುಸ್ತಕ. 2 ಸುಳುಹನ್ನು ತಗೊಂಡು ಉತ್ತರವನ್ನು ಕೊಟ್ಟರೆ 2 ಪುಸ್ತಕ. 3 ಸುಳುಹನ್ನು ತಗೊಂಡು ಉತ್ತರವನ್ನು ಕೊಟ್ಟರೆ 1 ಪುಸ್ತಕ. ಪ್ರಶ್ನೆ ಈಗ ಬಂತು. 18ನೇ ಶತಮಾನದಲ್ಲಿ ಗಣೇಶನ ಅಂಶದಿಂದ ಹುಟ್ಟಿದ ಹರಿದಾಸರು. ಸುಳುಹು 1: ರಾಯಚೂರಿನ ಮೊಸರುಕಲ್ಲು ಗ್ರಾಮದಲ್ಲಿ ಹುಟ್ಟಿದ ಈತನ ಮೂಲ ಹೆಸರು ಭಾಗಣ್ಣ. ಸುಳಿವು 2: ವಿಜಯದಾಸರ ಶಿಷ್ಯನಾಗಿ ಕೀರ್ತನೆಗಳನ್ನು ರಚಿಸಿದರು. ಸುಳಿವು 3: ಇವರ ಅಂಕಿತ ನಾಮ ಗೋಪಾಲ ವಿಠ್ಠಲ. ಹೇಳಿ ನಿತಿನ್. ವೇದವ್ಯಾಸರು. ಯಾರು? ವೇದವ್ಯಾಸರು. ವೇದವ್ಯಾಸರು. ಶಂಕರಪ್ಪ ಮತ್ತು ಮಂಜುನಾಥ್ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಗೋಪಾಲದಾಸರು ಆಗಿತ್ತು. ಗೋಪಾಲದಾಸರು ಸರಿಯಾದ ಉತ್ತರ. ಗೋಪಾಲದಾಸರು ವಿಜಯದಾಸರ ಶಿಷ್ಯರಾಗಿ ಗೋಪಾಲ ವಿಠ್ಠಲ ಅನ್ನೋ ಅಂಕಿತ ನಾಮದಲ್ಲಿ, ಅಂಕಿತ ನಾಮ ತಮ್ಮ ಮೂಲ ಹೆಸರನ್ನು ಬರೆಯೋದು ಬಹಳ ಅಪರೂಪ. ಆ ರೀತಿ ಬರೆದಂಥ ದಾಸರಾಗಲಿ ಶರಣರಾಗಲಿ ಹೆಚ್ಚಿಗೆ ನಮಗೆ ಕಂಡು ಬರೋಲ್ಲ. ತಮ್ಮ ಇಷ್ಟ ದೇವತೆ ಯಾರಿದ್ದಾರೆ ಅವರ ಹೆಸರನ್ನೇ ಅಂಕಿತ ನಾಮವಾಗಿ ಬಳಸಿಕೊಂಡು ಅವರು ಕೀರ್ತನೆಗಳನ್ನು ಮತ್ತು ವಚನಗಳನ್ನು ಬರೆದಿದ್ದಾರೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಆಶ್ರಯ, ಆಧಾರ, ಋಣ, ಚಿನ್ನ, ಲೋಹದ ಸರಳು, ದಬ್ಬಳ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಶಬ್ದಕ್ಕೆ 3ನೇ ಶಬ್ದಕ್ಕೆ ತಾವು ಪ್ರಯತ್ನ ಪಡಬಹುದು. 1 ಉತ್ತರ ಅವಲಂಬನೆ, 2 ಉತ್ತರ ಚಿನ್ನ ಎನ್ನುವ ಅರ್ಥವನ್ನು ಕೊಡುವ 3 ಅಕ್ಷರದ ಶಬ್ದ, ಮಧ್ಯದ ಅಕ್ಷರ ವ. ಬಜರುತ್ತಿ ಉತ್ತರ ಕೊಡಿ. ಹೇಳಿ ಶಂಕರಪ್ಪ. ತಾವರ. ಹಾಂ ಹೇಳಿ. ತಾವರ. ದಾವರ ಅಂತ. ದಾವರ ಅಂದರೆ ದಾಹ ಅಂತ. ತಾವರ ಅಂದಿದೆ. ಉತ್ತರವನ್ನು ನೋಡೋಣ. ಸೆಕೆಂಡ್ ಇದಕ್ಕೆ ಪವನು ಅಂತ ಹೇಳ್ತಾರೆ. ಪವನು ಸರಿಯಾದ ಉತ್ತರ. 3 ಉತ್ತರ ಯಾರು ಬೇಕಾದರೂ ಬಜರ್ ಹತ್ತಬಹುದು. ಲೋಹದ ಸರಳು ಅಥವಾ ದಬ್ಬಳ. ಹೇಳಿ ನಿತಿನ್. ಕಬ್ಬನ. ಹಾಂ ಕಬ್ಬಿನ. ಬಾ ಅಷ್ಟೇ ಇರೋದು. ಡಬ್ಬನ. ಉತ್ತರವನ್ನು ನೋಡೋಣ. ಸಬಳ ಅಂತ ಕರೀತಾರೆ ಇದಕ್ಕೆ. ಈಗ ಕುತೂಹಲಕರವಾದ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಸವಿಗನ್ನಡ. ನಾವು ಕೊಡುವ ಒಂದು ವಿಷಯವನ್ನು ಕುರಿತು 1 ನಿಮಿಷ ಕಾಲ ನೀವು ಮಾತಾಡಬೇಕು. ತಡವರಿಸಬಾರ್ದು, ನಿಲ್ಲಿಸಬಾರ್ದು, ತೊದಲಬಾರ್ದು, ವಿಷಯ ಬಿಟ್ಟು ಹೋಗಬಾರ್ದು, ವಿಷಯವನ್ನೇ ಪದೇ 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 ಪುನರಾವರ್ತಿಸಬಾರ್ದು. ಮಾತಿನ ಓಘ ಮತ್ತು ಶೈಲಿ ಏಕರೂಪವಾಗಿರಲಿ. ಇಂಗ್ಲೀಷ್ ಪದಗಳನ್ನು ಬಳಸಬೇಡಿ. 3 1 ನಿಮಿಷ ಮಾತನಾಡಿದ್ರೆ 3 ಪುಸ್ತಕಗಳು ದೊರೆಯುತ್ತೆ. ಮೊದಲಿಗೆ ಶಂಕರಪ್ಪ ಅವರು ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಸಿದ್ಧವಾಗಿದ್ದೀರಿ ಅಲ್ವಾ? ಆಗಲಿ ಸರ್. ಶ್ರೀಗಂಧ. ಶ್ರೀಗಂಧ ನಮ್ಮ ಕರ್ನಾಟಕ ನಾಡಿನ ಅತ್ಯುತ್ತಮವಾದಂತಹ ಒಂದು ಮರ. ಈ ಶ್ರೀಗಂಧದ ಒಂದು ಸಾಬೂನು ಇಡೀ ಪ್ರಪಂಚದಾದ್ಯಂತ ತುಂಬ ಪ್ರಖ್ಯಾತವಾದಂತಹ ಸಾಬೂನು. ಹಾಗೆ ಹೆಸರಿಗೆ ತಕ್ಕಂತೆ ನಾವು ಗುದ್ದಾಡಿದ್ರೆ ಶ್ರೀಗಂಧದ ಜೊತೆ ಗುದ್ದಾಡಬೇಕು ಅಂತಕ್ಕಂಥ ಒಂದು ನುಡಿಗಟ್ಟನ್ನು, ಗಾದೆಯನ್ನು ನಾವೆಲ್ಲ ಕೇಳಿರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ಬೋದು. ಶ್ರೀಗಂಧ ಅಂತ ಹೆಸರಿಗೆ ತಕ್ಕನಾಗೆ ಇಡೀ ಕರುನಾಡಿನ ಶ್ರೀಗಂಧವನ್ನು ಪ್ರಪಂಚದಾದ್ಯಂತ ಸಾಬೂನು, ಹಾಗೆ ಈ ಒಂದು ಹೆಣ್ಮಕ್ಳು ತೈಲವರ್ಧಕಗಳನ್ನಾಗಿ ಬಳಸ್ತಾ ಇರ್ತಕ್ಕಂಥದ್ದು. ತಡವರ್ಸಿದ್ರೆ ಅಲ್ವಾ? ಹೌದು ಸರ್. ಆಮೇಲೆ ವಾಕ್ಯಗಳ ರಚನೆ ಬಗ್ಗೆ ಗಮನ ಕೊಡಬೇಕು ತಾವು. ಹೌದು ಸರ್. ಹೌದು. ನಿತಿನ್, ತಾವು ಸಿದ್ಧವಾಗಿದ್ದರೆ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಶಿವಗಂಗೆ. ಶಿವಗಂಗೆ ಎಂಬುದು ಇದು ಪುಣ್ಯ ಸ್ಥಳವಾಗಿದೆ. ಶಿವಗಂಗೆ ಶಿವನ ತಡವರಿಸ್ಬಿಟ್ರಿ. ರಾಗ ಹೇಳಿದ್ರಿ. ಹೌದು ಸರ್. ಎಲ್ಲ ನಮ್ಮ ಸುತ್ತಮುತ್ತಲೂ ಇರುವಂಥ ಸ್ಥಳಗಳೇ ಅಲ್ವಾ? ಆಗಲಿ. ಮಂಜುನಾಥ್, ತಾವು ಸಿದ್ಧವಾಗಿದ್ದರೆ ಪ್ರಯತ್ನಿಸ್ತೀನಿ ಸರ್. ಆರಂಭಿಸಬಹುದಾ? ಪ್ರಯತ್ನಿಸ್ತೀನಿ. ಪ್ರಯತ್ನಿಸಿ, ಅದಕ್ಕೇನಂತೆ. ಓಕೆ. ಯಾವ ವಿಷಯ ಬೇಕು ನಿಮ್ಗೆ? ಇಷ್ಟವಾದ ವಿಷಯ ಯಾವುದು? ಮಸಾಲೆ ದೋಸೆ ಮಾತಾಡಿ. ಮಸಾಲೆ ದೋಸೆ ಇದೊಂದು ಎಲ್ಲ ಜನಗಳು ಹೆಚ್ಚು ಇಷ್ಟಪಡತಕ್ಕಂಥ ಒಂದು ಖಾದ್ಯ. ಅದರಲ್ಲೂ ಈಗ ಇತ್ತೀಚೆಗೆ ಸುಮಾರು ದೋಸೆಗಳು 99 ವೆರೈಟೀಸ್, ಅಂದರೆ ಎಷ್ಟು ವೆರೈಟಿ? 99 ಅಂದರೆ ನಾನು ಏನು ಹೇಳೋಕೋದು ಅಂದರೆ 99 ವೆರೈಟೀಸ್ ಅಂತ. ಇಂಗ್ಲೀಷ್ ಶಬ್ದಗಳನ್ನು ಬಳಸಬಾರ್ದು ಅಂತ ನಾವು ಹೇಳಿದ್ವಿ ಅಲ್ವಾ? 99 ನಮೂನೆಗಳು ಅಲ್ವಾ? 99 ವೆರೈಟೀಸ್ ಅಂದರೆ ಅಲ್ಲಿಗೆ ಹೊರಗೆ ಬಂದಂಗೆ ಆಯಿತು. ನಾವು ಚಿಂತೆ ಇಲ್ಲ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿಂಕುರ್ಲಿ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಬಜರ್ ಒತ್ತಿ ಉತ್ತರ ಕೊಡಿ. ಯಾರು ಮೊದಲು ಬಜರ್ ಒತ್ತಾರೋ ಅವರಿಗೆ ಉತ್ತರ ಕೊಡುವ ಅವಕಾಶ. 2 ಆಯ್ಕೆಗಳು ಮಾತ್ರ ಇರುತ್ತೆ. ಮೊದಲ ಪ್ರಶ್ನೆ ಈಗ ಬಂತು. ನಮ್ಮ ದೇಶದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಪ್ರಧಾನ ಅಂಗ ಯಾವುದು? ಮೂತ್ರಪಿಂಡವಾ, ಶ್ವಾಸಕೋಶವ? ಮೂತ್ರಪಿಂಡ. 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 ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮುಕ್ತಕ ಮಣಿಗಳು ಪುಸ್ತಕ ಕೊಟ್ಟಿದ್ದೇನೆ. 2ನೇ ಪ್ರಶ್ನೆ. ವಿದ್ಯುತ್ ತಂತಿಗಳಲ್ಲಿ ಸಾಮಾನ್ಯವಾಗಿ ಯಾವ ಲೋಹವನ್ನು ಬಳಸ್ತಾರೆ? ಮತ್ತೆ ನಿತಿನ್ ಬಜರ್ ಒತ್ತಿದ್ದಾರೆ. ಉತ್ತರ ತಾಮ್ರ. ಹಾಂ, ತಾಮ್ರ. ತಾಮ್ರ. ಅಲ್ಯೂಮಿನಿಯಂ, ತಾಮ್ರ ಆಯ್ಕೆಗಳು. ತಾಮ್ರ ಅಂತ ಹೇಳ್ತಾ ಇದ್ದೀರಿ, ಹೌದಾ? ನೋಡೋಣ. ತಾಮ್ರ ಉತ್ತರ ಸರಿಯಾಗಿದೆ. ವಿಕ್ರಮ್ ಬಾತ್ರಾ ಅವರ ಬದುಕಿನ ಕತೆ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ.
ಯಾವ ಅಕ್ಕಿಯಿಂದ ಮಾಡಿದ ಅನ್ನ ಆರೋಗ್ಯಕ್ಕೆ ಒಳ್ಳೆಯದು? ಸೋನಾ ಮಸೂರಿ ಅಕ್ಕಿ, ಕುಸುಬಲಕ್ಕಿ? ಕುಸುಬಲಕ್ಕಿ. ನಿತಿನ್, ಕುಸುಬಲಕ್ಕಿ. ಕುಸುಬಲಕ್ಕಿ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಜೀವನಯಾನ ಈ ಒಂದು ಪುಸ್ತಕವನ್ನು ನಿತಿನ್ ಅವರಿಗೆ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಇಕ್ಕುಂಡುಣ್ಣೋ ಜಾಗದಲ್ಲಿ, ಗಾದೆ ಮಾತನ್ನ ಪೂರ್ಣಗೊಳಿಸಬೇಕು. ಇಕ್ಕುಂಡುಣ್ಣೋ ಜಾಣದಲ್ಲಿ ಇಟ್ಟುಕೊಂಡು ಊಟ ಮಾಡಬಹುದಾದಂಥ ಬೇರೆಯವ್ರ ಮನೆ ಎಷ್ಟು ಸ್ವಾತಂತ್ರ್ಯ ಇದೆ ಅಂದರೆ ನಾವೇ ಅಡುಗೆ ಮನೆಗೆ ಹೋಗಿ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ಊಟ ಮಾಡಬಹುದಂತೆ. ಮುಂದಿನ ಭಾಗ ಹೇಳಿ ಶಂಕರಪ್ಪ. ಇಟ್ಕೊಂಡು ಜಾಗದಲ್ಲಿ ಉಕ್ಕೊಂಡು ಓಡಾಡಬಾರ್ದು, ಉಕ್ಕೊಂಡು ಉಣ್ಬಾರ್ದು ಅಂತ. ಉಕ್ಕೊಂಡು ಉಣ್ಬಾರ್ದು ಅಂತ ಹೇಳ್ತಿದ್ದಾರೆ. ಉಕ್ಕೊಂಡು ಉಣ್ಬಾರ್ದು ಅಂತ ಸರ್. ಉತ್ತರವನ್ನು ನೋಡೋಣ. ಇಕ್ಕುಂಡೋ ಜಾಗದಲ್ಲಿ ಕದ್ದು ಉಂಡರಂತೆ ಕದಿಬೇಕಾದ ಅಗತ್ಯ ಇಲ್ಲ, ಯಾಕೆಂದರೆ ಪೂರ್ಣ ಸ್ವಾತಂತ್ರ್ಯ ಉಂಟು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಗಸ ಮಾಡಿದ ಮಡಿಯೆಲ್ಲ, ಕುಂಬಾರ ಮಾಡಿದ ಮಡಕೆಯೆಲ್ಲ, ಸೂರ್ಯನ ಬೆಳಕು ಬಿದ್ದೇ ಇಲ್ಲ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಎಳನೀರು ಆಗಿತ್ತು. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಬರ್ತಾ ಇದೆ. ಶಂಕರಪ್ಪ ಅವರಿಗೆ ಕುವೆಂಪು ನೆನಪು ಮುಂದೆ ಬನ್ನಿ ಎನ್ನುವ ಪುಸ್ತಕ ಪ್ರಭು ಜಯರಾಮ್ ಅವರು ಬರೆದಿದ್ದಾರೆ. ಈ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕವನ್ನು ಸ್ವೀಕರಿಸಿ. ಅಭಿನಂದನೆಗಳು. ನಿತಿನ್ ಅವರಿಗೆ ನಾವು ಕೊಡ್ತಾ ಇದ್ದೀವಿ 4 ಪುಸ್ತಕಗಳು. ಸ್ವೀಕರಿಸಿ. ಅಭಿನಂದನೆಗಳು. 50-50 ಒಳ್ಳೆ ಸೊಗಸಾದ ಪುಸ್ತಕ ಸಿಕ್ಕಿದೆ. ಅಭಿನಂದನೆಗಳು. ತನಗಿಂತ ಶಕ್ತಿಶಾಲಿಯಾದ ಶತ್ರು ಅಟ್ಟಿಸಿಕೊಂಡು ಬಂದಾಗ ಹಲ್ಲಿ ಏನು ಮಾಡುತ್ತೆ ಅಂದರೆ ತನ್ನ ಬಾಲವನ್ನು ತಾನೇ ತುಂಡರಿಸಿಕೊಳ್ಳುತ್ತೆ. ತುಂಡರಿಸಿದ ಬಾಲ ತುಂಬ ಆ ಕಡೆ ಈ ಕಡೆ ಒದ್ದಾಡುವುದನ್ನು ನೋಡಿ ಅದುವೇ ನಿಜವಾದ ಹಲ್ಲಿ ಅಂತ ಹೇಳಿ ಆ ಶತ್ರು ಆ ತುಂಡು ಬಾಲವನ್ನು ಅಟ್ಟಿಸ್ಕೊಂಡು ಹೋಗೋ ಸಾಧ್ಯತೆ ಹೆಚ್ಚಿರುತ್ತೆ. ಹಲ್ಲಿ ತಪ್ಪಿಸ್ಕೊಂಡು ತನ್ನ ಜೀವವನ್ನು ಉಳಿಸ್ಕೊಳ್ಳುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.